ಹಲೋ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ವಿಷಯ ಬಂದ್ಬಿಟ್ಟು ಕನ್ನಡ ವ್ಯಾಕರಣ ಮತ್ತು ಸಾಹಿತ್ಯ ಪರೀಕ್ಷಾ ದೃಷ್ಟಿಕೋನದಿಂದ ಯಾವ ರೀತಿ ಮಹತ್ವ ಪಡೆದಿದೆ ಅಂತ ಒಂಚೂರು ನೋಡ್ಕೊಂಬರೋಣ ಈ ವಿಡಿಯೋದಲ್ಲಿ. ನೋಡಬಹುದು, ಮೊದಲನೇದಾಗಿ ಇಲ್ಲಿ ಕನ್ನಡ ಅಂದರೆ ಪ್ರತಿ ಪರೀಕ್ಷೆಯಲ್ಲೂ ಕೂಡ ಕನ್ನಡ ಪ್ರಶ್ನೆಗಳನ್ನು ನಾವು ನೋಡ್ತೀವಿ. ಮೊದಲನೇದಾಗಿ ನಾವು ಇಂಪಾರ್ಟೆಂಟ್ ಅಂತ ತಗೊಂಡಾಗ ಈಗ KPSC ಪರೀಕ್ಷೆ ಇರುತ್ತೆ, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಇವ್ರು ಏನು ಮಾಡ್ತಾರೆ ಅಂದರೆ SDA ಮತ್ತು FDA ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡ್ತಾರೆ. ಅದೇ ರೀತಿ ಗ್ರೂಪ್ C ಎಕ್ಸಾಮ್ಗಳನ್ನು ಕೂಡ ಕಂಡಕ್ಟ್ ಮಾಡ್ತಾರೆ. ಆಲ್ರೆಡಿ ನಾವೆಲ್ಲ ಎಕ್ಸಾಮ್ಗಳನ್ನು ಕೂಡ ನೋಡಿರ್ತೀವಿ ಕ್ವಶನ್ ಪೇಪರ್ನ. ಅದರಲ್ಲಿ SDA FDA ಅಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಎಷ್ಟು ಅಂಕ ಅಂದರೆ 100 ಅಂಕದ ಪ್ರಶ್ನೆ ಪತ್ರಿಕೆ ಇರುತ್ತೆ. ಎಷ್ಟು ಅಂಕ ಅಂದರೆ 100 ಅಂಕದ ಪ್ರಶ್ನೆ ಪತ್ರಿಕೆ. ಸೊ ಈ 100 ಅಂಕದ ಪ್ರಶ್ನೆ ಪತ್ರಿಕೆಯಲ್ಲಿ ಕೇವಲ ಕನ್ನಡ ಮಾತ್ರ 100 ಅಂಕಗಳಿರುತ್ತೆ. ಕನ್ನಡ ಎಷ್ಟಿರುತ್ತೆ? 100 ಅಂಕಗಳ ಕನ್ನಡವನ್ನು ನಾವು ನೋಡಬಹುದು. ಅದೇ ರೀತಿ ಮತ್ತೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಕೂಡ ಗ್ರೂಪ್ C ಎಕ್ಸಾಮ್ಗಳನ್ನು ನಡೆಸ್ತಾರೆ. ಅದರಲ್ಲಿ ಕನ್ನಡ ಎಷ್ಟಿರುತ್ತೆ ಅಂದರೆ 35 ಅಂಕಗಳಿಗೆ ಕನ್ನಡ ಇರುತ್ತೆ. ಅಂದರೆ ಕನ್ನಡದಲ್ಲಿ ಯಾವ್ಯಾವ ರೀತಿ ಪ್ರಶ್ನೆಗಳನ್ನು ಬರುತ್ತಂತ ಮುಂದಿನ ಸ್ಲೈಡಲ್ಲಿ ನಿಮ್ಗೆ ಹೇಳ್ತೀನಿ. ಅಂದರೆ ಯಾವ ವಿಷಯಗಳನ್ನು ಒಳಗೊಂಡಿರುತ್ತೆ ಕನ್ನಡದಲ್ಲಿ ಅಂತ ನೆಕ್ಸ್ಟ್ ಸ್ಲೈಡಲ್ಲಿ ನಿಮಗೆ ತೋರಿಸ್ತೀನಿ. ಅದರಲ್ಲಿ ಇದರಂತೆ ಇನ್ನುಳಿದ ಅನೇಕ ಪರೀಕ್ಷೆಗಳನ್ನು ನೋಡ್ಬೋದು. ಉದಾಹರಣೆಗೆ TET ಆಗಿರ್ಬೋದು, ಶಿಕ್ಷಕರ ಅರ್ಹತಾ ಪರೀಕ್ಷೆ ಮತ್ತು ಶಿಕ್ಷಕರ ಪರೀಕ್ಷೆ CET, ಈ ಎರಡರಲ್ಲೂ ಕೂಡ ಕನ್ನಡ ಪ್ರಶ್ನೆಗಳನ್ನು ನಾವು ನೋಡ್ತೀವಿ. ಅದೇ ರೀತಿ ಇನ್ನೂ ಹಲವಾರು ಎಕ್ಸಾಮ್ಗಳಲ್ಲಿ ನಾವು ಕನ್ನಡವನ್ನು ನೋಡ್ತೀವಿ. ಯಾಕಂದರೆ ಇದು ನಮ್ಮ ಕರ್ನಾಟಕ ರಾಜ್ಯ, ಹಾಗಾಗಿ ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲಿ ಕನ್ನಡವನ್ನು ನೋಡ್ತೇವೆ. ಸೊ ಹಾಗಾಗಿ ಕನ್ನಡ ಭಾಷಾ ಅಧ್ಯಯನ ಬಹಳ ಮುಖ್ಯವಾಗಿದೆ. ಯಾವ ದೃಷ್ಟಿಕೋನವೆಂದರೆ ಪರೀಕ್ಷಾ ದೃಷ್ಟಿಕೋನದಿಂದ ಕನ್ನಡ ಭಾಷಾ ಅಧ್ಯಯನ ಬಹಳ ಮುಖ್ಯ ಅನಿಸ್ಕೊಳ್ಳುತ್ತೆ ಇಲ್ಲಿ. ಇವಾಗ ನೆಕ್ಸ್ಟ್ ಸ್ಲೈಡಲ್ಲಿ ನೋಡೋಣ. ಕನ್ನಡ ವ್ಯಾಕರಣ ಮತ್ತು ಸಾಹಿತ್ಯ ಏನಪ್ಪ ಅಂದರೆ ಇಲ್ಲಿ ಕನ್ನಡ ವ್ಯಾಕರಣ ಮತ್ತು ಸಾಹಿತ್ಯ. ಇದರಲ್ಲಿ ಮೊದಲನೇದಾಗಿ ನಾನು ಸಾಹಿತ್ಯ ಅಂತ ತೆಗೆದುಕೊಳ್ತೇನೆ. ಸಾಹಿತ್ಯದಲ್ಲಿ ಇಲ್ಲಿ ಏನು ಇಂಪಾರ್ಟೆಂಟ್ ಅಪ್ಪ ಅಂದರೆ ಒಂದನೇದಾಗಿ ಕವಿಗಳು ಬರ್ತಾರೆ. ಈ ಕವಿಗಳು ಯಾರಂದರೆ ಎಲ್ಲ ಕವಿಗಳು ಅಂದರೆ ನಾವು ಕನ್ನಡದಲ್ಲಿ ತೆಗೆದುಕೊಂಡಾಗ ಹಲವಾರು ಕವಿಗಳು ಬರ್ತಾರೆ, 100 ಕವಿಗಳು ಇರ್ತಾರೆ. ಸೊ ಅದರಲ್ಲಿ ನಾವು ಕೆಲವೊಂದು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಉದಾಹರಣೆಗೆ ಇಲ್ಲಿ ನಾವು ನವೋದಯ ಸಾಹಿತ್ಯ ಆಗಿರ್ಬೋದು, ನವ್ಯ ಸಾಹಿತ್ಯ ಆಗಿರ್ಬೋದು, ಪ್ರಗತಿಶೀಲ ಸಾಹಿತ್ಯ, ಈ ರೀತಿ ಡಿಫ್ರೆಂಟ್ ನಾವು ಸಾಹಿತ್ಯಗಳನ್ನು ನೋಡ್ಕೊಂಬಂದಾಗ ಅದರದೇ ಒಂದು ಕಾಲಘಟ್ಟದಲ್ಲಿ ಪ್ರಮುಖ ಕವಿಗಳಿರ್ತಾರೆ. ಉದಾಹರಣೆಗೆ ನಾವು ಮೊದಲನೇ ಕಾಲಘಟ್ಟದಲ್ಲಿ ಹೋದಾಗ ಅಲ್ಲಿ ನಾವು ನೋಡು ಆದಿಕವಿ ಪಂಪನಿಂದ ರನ್ನ, ಪೊನ್ನ, ಜನ್ನ, ಆಮೇಲೆ ರತ್ನಾಕರ ವರ್ಣಿ ಆಗಿರ್ಬೋದು, ಈ ರೀತಿ ಪ್ರಮುಖ ಕವಿಗಳನ್ನು ನಾವು ತೆಗೆದುಕೊಂಡು ಅವರ ಕೃತಿಗಳನ್ನು ನೆನಪಿಡಬೇಕಾಗುತ್ತೆ. ಅದೇ ರೀತಿ ಮತ್ತು ನಂತರದ ಕಾಲದಲ್ಲಿ ಕುವೆಂಪು ಆಗಿರ್ಬೋದು, ಈಗಿನ ಕಾಲಘಟ್ಟದ ಕವಿಗಳು, ಎಲ್ಲ ಕವಿಗಳನ್ನು ಕೂಡ ನಾವು ನೆನಪಿಟ್ಕೋಬೇಕಾಗುತ್ತೆ. ಅವ್ರು ಬರ್ತಿರ್ತಕ್ಕಂಥ ಕೃತಿಗಳಾಗಿರ್ಬೋದು, ಅವರಿಗೆ ದಕ್ಕಂಥ ಪ್ರಶಸ್ತಿಗಳು, ಈ ರೀತಿ ನಾವೆಲ್ಲ ನೋಡ್ಕೋಬೇಕಾಗುತ್ತೆ. ಕವಿಗಳು ಒಂದನೇದಾಗಿ ಕವಿಗಳ ಬಗ್ಗೆ ನಾವು ನೆನಪಿಡಬೇಕು. ನೆಕ್ಸ್ಟ್ ಕೃತಿಗಳು ಅಂದರೆ ಯಾವ ಕವಿ ಯಾವ ಕೃತಿ ಬರೆದಿದ್ದಾರೆ ಅಂದರೆ ಒಂದು ಇಂಪಾರ್ಟೆಂಟ್ ಪ್ರಶಸ್ತಿಗಳಿರುತ್ತೆ. ಉದಾಹರಣೆಗೆ ಜ್ಞಾನಪೀಠ ಪ್ರಶಸ್ತಿ ಆಗಿರಬಹುದು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಗಿರಬಹುದು, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಈ ರೀತಿ ಅಂದರೆ ಸಾಹಿತ್ಯಕ್ಕೆ ನೀಡುವ ಅತ್ಯುನ್ನತ ಪ್ರಶಸ್ತಿಗಳು ಯಾವ ಕೃತಿಗಳಿಗೆ ಬಂದಿದೆ ಅವೆಲ್ಲವನ್ನು ನಾವು ನೆನಪಿಡಬೇಕಾಗುತ್ತೆ. ಎಕ್ಸಾಮ್ ದೃಷ್ಟಿಕೋನದಿಂದ, ಪರೀಕ್ಷಾ ದೃಷ್ಟಿಕೋನದಿಂದ ಈ ಕವಿಗಳು ಬರೆದಿರ್ತಕ್ಕಂಥ ಕೃತಿಗಳು, ಅದೇ ರೀತಿ ಅವರ ಕೃತಿಗೆ ಯಾವ ಪ್ರಶಸ್ತಿ ಬಂದಿದೆ ಆ ಪ್ರಶಸ್ತಿಗಳು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇಡೀ ನಮ್ಮ ದೇಶದಲ್ಲಿ ಸಾಹಿತ್ಯಕ್ಕೆ ನೀಡುವ ಅತ್ಯುನ್ನತ ಪ್ರಶಸ್ತಿ ಯಾವುದಪ್ಪ ಅಂದರೆ ಜ್ಞಾನಪೀಠ ಪ್ರಶಸ್ತಿ. ಅದೇ ರೀತಿ ನಮ್ಮ ಕನ್ನಡದ ಸಲುವಾಗಿ ಸಾಹಿತ್ಯ ಸಮ್ಮೇಳನಗಳು ನಡೀತವೆ, ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತ. ಸೊ ಕನ್ನಡ ಸಾಹಿತ್ಯ ಸಮ್ಮೇಳನ ಯಾವಾಗ ಬಂತು, ಫಸ್ಟ್ ಸಮ್ಮೇಳನ ಎಲ್ಲಿ ನಡೆಯಿತು, ರೀಸೆಂಟ್ ಅಂದರೆ ಇತ್ತೀಚಿನ ದಿನಗಳಲ್ಲಿ ಸಮ್ಮೇಳನ ಎಲ್ಲಿ ನಡೀತು, ಅದರ ಧ್ಯೇಯವಾಕ್ಯ ಏನಾಗಿತ್ತು, ಅದರ ಅಧ್ಯಕ್ಷರು ಯಾರಾಗಿದ್ದರು, ಅದು ಯಾವ ಜಾಗದಲ್ಲಿ ನಡೆಯಿತು, ಈ ರೀತಿ ಹಲವಾರು ಪ್ರಶ್ನೆಗಳು ಉದ್ಭವಿಸುತ್ತವೆ. ಸೊ ಹಾಗಾಗಿ ನಾವು ಸಾಹಿತ್ಯ ಸಮ್ಮೇಳನಗಳ ಬಗ್ಗೆ ಕೂಡ ಸ್ವಲ್ಪ ನೆನಪಿಡಬೇಕಾಗುತ್ತೆ. ಇದು ಕೂಡ ಎಕ್ಸಾಮ್ ಪರೀಕ್ಷಾ ದೃಷ್ಟಿಕೋನದಿಂದ ಬಹಳ ಮಹತ್ವ. ಅದೇ ರೀತಿ ಧ್ಯೇಯವಾಕ್ಯಗಳು. ಈ ಧ್ಯೇಯವಾಕ್ಯಗಳು ಯಾವ್ಯಾವಪ್ಪ ಅಂದರೆ ಕೆಲವೊಂದು ಕರ್ನಾಟಕದಲ್ಲಿ ಹಲವಾರು ವಿಶ್ವವಿದ್ಯಾಲಯಗಳಿದೆ. ಈಗ ಉದಾಹರಣೆಗೆ ಬೆಂಗಳೂರು ಯೂನಿವರ್ಸಿಟಿ ಆಗಿರ್ಬೋದು, ಕಲಬುರಗಿ ಯೂನಿವರ್ಸಿಟಿ ಆಗಿರ್ಬೋದು, ಮೈಸೂರು ಯೂನಿವರ್ಸಿಟಿ ಆಗಿರ್ಬೋದು, ಎಲ್ಲ ವಿಶ್ವವಿದ್ಯಾಲಯಗಳು ತಮ್ಮದೇ ಆದಂಥ ಒಂದು ಧ್ಯೇಯವಾಕ್ಯಗಳಿವೆ. ಸೊ ಆ ಧ್ಯೇಯವಾಕ್ಯ ಏನು ಅದು ಕೂಡ ಪರೀಕ್ಷಾ ದೃಷ್ಟಿಕೋನದಿಂದ ಬಹಳ ಮಹತ್ವ. ಆಲ್ರೆಡಿ ಹಲವಾರು ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ನೋಡಿದಾಗ ಧ್ಯೇಯವಾಕ್ಯಗಳ ಬಗ್ಗೆ ಕೂಡ ಕನ್ನಡ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಸೊ ಹಾಗಾಗಿ ಧ್ಯೇಯವಾಕ್ಯ ಕೂಡ ಬಹಳ ಇಂಪಾರ್ಟೆಂಟ್. ಈಗ ನಾವು ಸಾಹಿತ್ಯ ಅಂತ ತಗೊಂಡಾಗ ನವೋದಯ ಸಾಹಿತ್ಯ, ಹೊಸಗನ್ನಡ, ಹಳೆಗನ್ನಡ, ನಡುಗನ್ನಡ ಸಾಹಿತ್ಯ ಆಯಿತು. ಅದರಲ್ಲಿ ಪ್ರಮುಖವಾಗಿ ನಾವು ನೋಡ್ಕೊಂಡು ಬಂದಾಗ ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಭಾಳ ಇಂಪಾರ್ಟೆಂಟ್ ಇದೆ. ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ. ಈಗ ಉದಾಹರಣೆಗೆ ವಚನ ಸಾಹಿತ್ಯದಲ್ಲಿ ಯಾವುದೋ ಒಂದು ವಚನ ಕೊಟ್ಬಿಟ್ಟು ಈ ವಚನ ಯಾರು ಬರೆದಿದ್ದಾರೆ ಅಂತ ಕೇಳ್ಬೋದು. ಅಂದರೆ ವಚನದ ಕೇವಲ ಒಂದು ಲೈನ್ ಕೊಟ್ಟಿರ್ತಾರೆ, ಆ ಲೈನ್ ಬಂದುಬಿಟ್ಟು ಈ ವಚನ ಯಾರದ್ದು ಅಂತ ಕೇಳ್ಬೋದು. ಅಥವಾ ವಚನ ಒಂದು ಅಂಕಿತನಾಮ ಕೇಳ್ಬೋದು, ಬಸವಣ್ಣನವರ ಅಂಕಿತನಾಮ ಆಗಿರ್ಬೋದು,
ಈ ರೀತಿ ಅಂಕಿತನಾಮಗಳು ಕೂಡ ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ಆಲ್ರೆಡಿ ನೋಡಿದ್ದೇವೆ. ಅದೇ ರೀತಿ ದಾಸ ಸಾಹಿತ್ಯ ಅಂದರೆ ನಾವು ದಾಸ ಸಾಹಿತ್ಯದಲ್ಲಿ ಪ್ರಮುಖವಾಗಿ ಹಲವಾರು ದಾಸರು ಬರ್ತಾರೆ. ಅದರಲ್ಲಿ ಪ್ರಮುಖವಾಗಿ ಇಬ್ಬರು ಬರ್ತಾರೆ, ಒಂದು ಪುರಂದರದಾಸರು ಮತ್ತು ಕನಕದಾಸರು. ಅವರು ಬರೆದಿರ್ತಕ್ಕಂಥ ಕೀರ್ತನೆಗಳು, ಅವ್ರದ್ದು ಕೂಡ ದಾಸರ ಅಂಕಿತನಾಮಗಳಾಗಿರ್ಬೋದು, ಇವೆಲ್ಲವನ್ನು ನಾವು ಮನದಟ್ಟು ಮಾಡಿಕೊಂಡಾಗ ಪರೀಕ್ಷಾ ಒಂದು ದೃಷ್ಟಿಕೋನದಿಂದ ಸಾಹಿತ್ಯದ ಬಗ್ಗೆ ಯಾವುದೇ ಒಂದು ಪ್ರಶ್ನೆ ಬಂದರೆ ನಾವು ಸರಳವಾಗಿ ಅದಕ್ಕೆ ಒಂದು ಉತ್ತರ ಮಾಡ್ಬೋದು. ಸೊ ಹಾಗಾಗಿ ನಾನು ಹೇಳಿದ್ದೀನಿ ಆಲ್ರೆಡಿ, ಒಂದನೇದೇನು ಕವಿಗಳು, ಅದೇ ರೀತಿ ಕೃತಿಗಳು, ಪ್ರಶಸ್ತಿಗಳು, ಸಾಹಿತ್ಯ ಸಮ್ಮೇಳನಗಳು, ಧ್ಯೇಯವಾಕ್ಯಗಳು, ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ. ಅಂದರೆ ಈ ಒಂದು ಕನ್ನಡ ಒಂದು ಭಾಷಾಜ್ಞಾನದಲ್ಲಿ ನಾನು ಸಾಹಿತ್ಯದ ಬಗ್ಗೆ ಹೇಳಿದ್ದೆ ಇವಾಗ. ಸೊ ಇವೆಲ್ಲವನ್ನು ನಾವು ಕರೆಕ್ಟಾಗಿ ಒಂದು ಓದಿದಾಗ ಯಾವುದೇ ಒಂದು ಪ್ರಶ್ನೆ ಬಂದರೂ ಸರಳವಾಗಿ ನಾವು ಅದಕ್ಕೆ ಉತ್ತರಿಸಬಹುದು. ಇವಾಗ ನೆಕ್ಸ್ಟ್ ಸ್ಲೈಡಲ್ಲಿ ನೋಡ್ಕೊಂಬರೋಣ. ಈಗ ವ್ಯಾಕರಣ ಅಂತ ಇದೆ, ಇಲ್ಲೇನಿದೆ ವ್ಯಾಕರಣ. ಸೊ ಆಲ್ರೆಡಿ ಸಾಹಿತ್ಯ ಹೇಳಿದ್ದೀನಿ. ಈ ವ್ಯಾಕರಣ ಅಂದರೆ ತುಂಬ ವಿಶಾಲವಾಗಿದೆ, ಅಂದರೆ ಸ್ಟ್ಯಾಟಿಕ್ ಸಬ್ಜೆಕ್ಟ್ ಥರ ಕೂಡ ಅನ್ಕೋಬೋದು ನಾವು ಇದನ್ನು. ಮೊದಲನೇದಾಗಿ ನಾವು ಕನ್ನಡದಲ್ಲಿ ಬಂದಾಗ ವರ್ಣಮಾಲೆಗಳು ಏನಿದೆ ಇಲ್ಲಿ, ವರ್ಣಮಾಲೆಗಳು. ವರ್ಣಮಾಲೆ ಅಂದರೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಕನ್ನಡದಲ್ಲಿ ಎಷ್ಟು ಅಕ್ಷರಗಳಿವೆ. ಸ್ವರಗಳು, ವ್ಯಂಜನಗಳು, ಗುಣಿತಾಕ್ಷರಗಳು, ಸಂಯುಕ್ತಾಕ್ಷರಗಳು, ಒತ್ತಕ್ಷರಗಳು ಆಲ್ರೆಡಿ ನಿಮಗೆಲ್ಲ ಗೊತ್ತಿರುತ್ತೆ. 1ನೇ ತರಗತಿ ಆಲ್ಮೋಸ್ಟ್ ನಾವೆಲ್ಲ 6th 7th ಕಲ್ಕೊಂಡ್ಬಂದಿರ್ತೀವಿ ಅಪ್ ಟು 10th ಸ್ಟ್ಯಾಂಡರ್ಡ್ವರೆಗೆ. ಆಮೇಲೆ ಕೂಡ ಕಲ್ತಿರ್ತೀವಿ ಕನ್ನಡ ಫಸ್ಟ್ PUC ಸೆಕೆಂಡ್ PUCಯಲ್ಲಿ ಕೂಡ. ಇದು ಭಾಳ ಈಸಿಯಾಗಿರ್ತಕ್ಕಂಥದ್ದು. ಸ್ವರಗಳು, ವ್ಯಂಜನಗಳು, ಈ ರೀತಿ ಅಕ್ಷರಗಳನ್ನು ನೆನ್ಪಿಡಬೇಕಾಗುತ್ತೆ ಮೊದಲನೇದಾಗಿ ಕನ್ನಡ. ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಅವರು ಕೂಡ ಕನ್ನಡ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಪರೀಕ್ಷಾ ದೃಷ್ಟಿಕೋನದಿಂದ. ಎರಡನೇದಾಗಿ ಸಮಾನಾರ್ಥಕ ಪದಗಳು. ಈ ಸಮಾನಾರ್ಥಕ ಪದಗಳಂದರೆ ನಾವು ಇಂಗ್ಲೀಷಲ್ಲಿ ಸಿನೋನಿಮ್ಸ್ ಅಂತ ಕರಿತೀವಿ. ಇದು ಇತ್ತೀಚಿನ ದಿನಗಳಲ್ಲಿ ಬಹಳ ಒಂದು ಕಷ್ಟಕರ. ನಾನು ನೋಡಿದ ಪ್ರಕಾರ ಯಾವುದೇ ಒಂದು ಸಂಧಿ, ಸಮಾಸ, ವಿಭಕ್ತಿ, ಪ್ರತ್ಯಯ ಏನಾದರೂ ಕೊಟ್ಟರೆ ನಾವು ಆರಾಮಾಗಿ ಅದನ್ನು ಗೆಸ್ ಮಾಡ್ಬೋದು ಉತ್ತರವನ್ನು. ಆದರೆ ಸಮಾನಾರ್ಥಕ ಪದ ಅಷ್ಟು ಈಸಿ ಅಲ್ಲ. ಯಾಕಂದರೆ ಕನ್ನಡದಲ್ಲಿ ನಾವೇನು 6ನೇ ತರಗತಿಯಿಂದ 12ನೇ ತರಗತಿವರೆಗಿನ ಪುಸ್ತಕಗಳ ಹಿಂದುಗಡೆ ಏನು ಗ್ಲಾಸರಿ ಅಂತ ಕರಿತೀವಿ ಇಂಗ್ಲೀಷಲ್ಲಿ, ಶಬ್ದಾರ್ಥಗಳ. ಸೊ ಅದನ್ನು ನೋಡಿಕೊಂಡಾಗ ನಮಗೆ ಸಮಾನಾರ್ಥಕ ಪದಗಳು ಬಹಳ ಸರಳವಾಗುತ್ತೆ. ಅಂದರೆ ಯಾವುದೇ ಒಂದು ಕೊಟ್ಟಿರ್ತಾನೆ, ಉದಾಹರಣೆಗೆ ಬಟ್ಟೆ ಅಂತ ಇರುತ್ತೆ. ಬಟ್ಟೆ ಸಮಾನಾರ್ಥಕ ದಾರಿ. ಅಂದರೆ ನಾವು ಬಟ್ಟೆ ಅಂದರೆ ಮೈ ಮೇಲೆ ಉಡುವ ಬಟ್ಟೆ ಅಂತ ತಿಳ್ಕೊಂಡಿರ್ತೀವಿ. ಅದೇ ರೀತಿ ಬಟ್ಟೆ ಅಂದರೆ ದಾರಿ ಕೂಡ ಆಗುತ್ತೆ ಸಮಾನಾರ್ಥಕ ಪದ. ಸೊ ಹಾಗಾಗಿ ಈ ಸಮಾನಾರ್ಥಕ ಪದ ಇತ್ತೀಚಿನ ದಿನಗಳಲ್ಲಿ ಬಹಳ ಕಷ್ಟಕರವಾಗಿ ಬರ್ತಿದೆ. ಯಾವುದೇ ಒಂದು SDA FDA ಎಕ್ಸಾಮ್ ಆಗಿರ್ಬೋದು, ಗ್ರೂಪ್ C ಎಕ್ಸಾಮಲ್ಲಿ ಮಿನಿಮಮ್ 2ರಿಂದ SDA FDA KPSC ಅವರು ನಡೆಸಿದರೆ 5ರಿಂದ 6 ಮಾರ್ಕ್ಸ್ ಬರುವ ಸಂಭವ ಇರುತ್ತೆ. ನಾರ್ಮಲಾಗಿ ಗ್ರೂಪ್ Cಯಲ್ಲಿ ಕೂಡ 2ರಿಂದ 3 ಅಂಕಗಳು ಬರುವ ಸಂಭವ ಇರುತ್ತೆ. 35 ಮಾರ್ಕ್ಸ್ ಇದ್ದರೆ ಅದರಲ್ಲಿ 2 ಸಮಾನಾರ್ಥಕ ಪದಗಳಿಗೆ ಮಾರ್ಕ್ಸ್ ಬರ್ಬೋದು. ಸೊ ಹಾಗಾಗಿ ಸಮಾನಾರ್ಥಕ ಪದ ಬಹಳ ಮಹತ್ವದ್ದಾಗಿದೆ. ಅದೇ ರೀತಿ ವಿರುದ್ಧಾರ್ಥಕ ಪದಗಳು, ನಾವು ಇದಕ್ಕೆ ಅಪೋಸಿಟ್ ವರ್ಡ್ಸ್ ಅಂತ ಕರಿತೀವಿ. ಈಗ ಉದಾಹರಣೆಗೆ ಯಾವುದೋ ಒಂದು ಇರುತ್ತೆ, ಹುಡುಗ ಹುಡುಗಿ, ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅಂದರೆ ಅಪೋಸಿಟ್. ಸೊ ವಿರುದ್ಧಾರ್ಥಕ ಪದಗಳು ಇವು ಸ್ವಲ್ಪ ಈಸಿಯಾಗಿರುತ್ತೆ. ಅಂದರೆ ಅಷ್ಟೊಂದು ಈಸಿ ಇಲ್ಲ. ನಾವು ಯಾವಾಗ ನಮಗೆ ಶಬ್ದದ ಒಂದು ಜ್ಞಾನ, ಶಬ್ದ ಭಂಡಾರ ಯಾವಾಗ ನಮ್ಮ ತಲೆಯಲ್ಲಿ ಜಾಸ್ತಿ ಆಗುತ್ತೆ ಆಗ ಮಾತ್ರ ನಾವು ಸಮಾನಾರ್ಥಕ ಮತ್ತು ವಿರುದ್ಧಾರ್ಥಕ ಪದಗಳನ್ನು ನೋಡ್ಕೊಂಬರ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಸಂಧಿಗಳು. ಉದಾಹರಣೆಗೆ ಎಕ್ಸಾಮಲ್ಲಿ ಯಾವುದೋ ಒಂದು ಕೊಡ್ತಾರೆ, ಆ ಸಂಧಿ ಯಾವುದಪ್ಪ ಅಂತ ಕೇಳ್ತಾರೆ. ಬೆಟ್ಟದಾವರೆ ಉದಾಹರಣೆಗೆ ಯಾವ ಸಂಧಿ ಅಂತ ಕೇಳ್ತಾರೆ. ಬೆಟ್ಟದ ಪ್ಲಸ್ ತಾವರೆ, ಬೆಟ್ಟದಾವರೆ ಯಾವ ಸಂಧಿ ಅಂತ ಕೇಳ್ತಾರೆ. ಈ ರೀತಿ ಹಲವಾರು ಸಂಧಿಗಳನ್ನು ಕೇಳ್ಬೋದು. ನೋಡ್ತೀವಿ ನಾವು ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿಗಳಿದೆ. ಮತ್ತು ಅದರಲ್ಲಿ ನಾವು ಸ್ವರ ಸಂಧಿ, ವ್ಯಂಜನ ಸಂಧಿ ಅಂತ ಮಾಡ್ಕೋಬೋದು. ಉದಾಹರಣೆಗೆ ಲೋಪ ಸಂಧಿ ಆಗಿರ್ಬೋದು, ಆಗಮ ಸಂಧಿ, ಆದೇಶ ಸಂಧಿ, ಸವರ್ಣ ದೀರ್ಘ ಸಂಧಿ, ಎಣಸಂಧಿ, ವೃದ್ಧಿ ಸಂಧಿ, ಗುಣಸಂಧಿ, ಶುತ್ವ, ಜಸ್ತ್ವ ಸಂಧಿಗಳು, ಈ ರೀತಿ ಅನುನಾಸಿಕ ಸಂಧಿ, ಈ ರೀತಿ ಹಲವಾರು ಸಂಧಿಗಳಿದೆ. ಅದನ್ನು ಮುಂದಿನ ತರಗತಿಗಳಲ್ಲಿ ನಾವೆಲ್ಲ ನೋಡ್ಕೊಂಬರೋಣ. ಸಂಧಿಗಳ ಬಗ್ಗೆ ಕೂಡ ಪ್ರಶ್ನೆಗಳು ಬರುವ ಸಂಭವ ಇರುತ್ತೆ. ನೆಕ್ಸ್ಟ್ ಅಲಂಕಾರ. ಉದಾಹರಣೆಗೆ ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ರೀತಿ ಪ್ರಶ್ನೆಗಳು ಕೊಡ್ಬೋದು ಅಂದರೆ, ಅಲಂಕಾರದ ಮೇಲೆ ಸೂರ್ಯನು ಫಾರ್ ಎಕ್ಸಾಂಪಲ್ ಯಾವ ಥರ ಕೊಡ್ತಾರಪ್ಪ ಅಂದರೆ, ರವಿಯ ಮುಖ ಕಮಲದಂತೆ ಕಾಣುತ್ತಿದೆ. ರವಿಯ ಮುಖ ಕಮಲದಂತೆ ಕಾಣುತ್ತಿದೆ ಅಂದರೆ ಇದು ಯಾವ ಅಲಂಕಾರಕ್ಕೆ ಉದಾಹರಣೆಗೆ ನಾವು ಅಲಂಕಾರದಲ್ಲಿ ಬಹಳ ಪ್ರಮುಖವಾಗಿ ನೋಡ್ಕೊಂಡು ಬಂದಾಗ ಇಲ್ಲಿ ಪರೀಕ್ಷಾ ದೃಷ್ಟಿಕೋನದಿಂದ ಉಪಮಾಲಂಕಾರ ಮತ್ತು ರೂಪಕ ಅಲಂಕಾರ ಬಹಳ ಇಂಪಾರ್ಟೆಂಟ್ ಆಗಿದೆ. ಇನ್ನೂ ಅಲಂಕಾರಗಳಿವೆ, ಶ್ಲೇಷ ಅಲಂಕಾರ ಆಗಿರಬಹುದು, ಉತ್ಪ್ರೇಕ್ಷ ಅಲಂಕಾರ, ಈ ಅಲಂಕಾರಗಳಿವೆ. ಬಟ್ ಪ್ರಮುಖವಾಗಿ ನಾವು ನೋಡ್ಕೊಂಡು ಬಂದಾಗ ಆ ಪರೀಕ್ಷಾ ದೃಷ್ಟಿಕೋನದಿಂದ ಉಪಮಾಲಂಕಾರ ಮತ್ತು ರೂಪಕ ಅಲಂಕಾರ ಬಹಳ ಪ್ರಮುಖ ಅನಿಸ್ಕೊಳ್ಳುತ್ತೆ. ಅದೇ ರೀತಿ ನೆಕ್ಸ್ಟ್ PQRS. ಇದು ಪರೀಕ್ಷಾ ದೃಷ್ಟಿಕೋನದಿಂದ ಬಹಳ ಇಂಪಾರ್ಟೆಂಟ್. ಇಲ್ಲಿ PQRS ಅಲ್ಲಿ ನಾವು 2 ಥರ ನೋಡ್ಬೋದು. ಒಂದು, ಶಬ್ದಗಳನ್ನು ಕ್ರಮಬದ್ಧವಾಗಿ ಬರಿಬೇಕು, ಶಬ್ದಗಳನ್ನು ಕ್ರಮಬದ್ಧವಾಗಿ ಬರೆಯೋದಾಗಿರ್ಬೋದು. ಇನ್ನೊಂದು ಬರುತ್ತೆ ವಾಕ್ಯಗಳನ್ನು ಜೋಡಿಸುವುದು. ಒಂದು ಶಬ್ದ, ಇನ್ನೊಂದು ವಾಕ್ಯ.
ಅಂದರೆ ಉದಾಹರಣೆಗೆ ಯಾವುದೋ ಒಂದು ಶಬ್ದಗಳು ಕೊಟ್ಟಿರ್ತಾರೆ, ಉಲ್ಟಾ ಪಲ್ಟಾ ಕೊಟ್ಟಿರ್ತಾರೆ, ಅದನ್ನು ನಾವು ಸೀದಾ ಮಾಡಬೇಕಲ್ಲಿ. ನೆಕ್ಸ್ಟ್ ಇನ್ನೊಂದು ಬಂದುಬಿಟ್ಟು ವಾಕ್ಯಗಳು ಕೊಟ್ಟಿರ್ತಾರೆ. ಅಂದರೆ ಉದಾಹರಣೆಗೆ ಒಬ್ಬ ವ್ಯಕ್ತಿ ಜನಿಸ್ತಾನೆ, ಜನಿಸಿದ ನಂತರ ನಾವು ಏನೇನು ಮಾಡ್ತಾನೆ ಈ ರೀತಿ, ಅಂದರೆ ಆರ್ಡರ್ ವೈಸ್ ಕೊಟ್ಟಿರಲ್ಲ, ನಾವು ಅದನ್ನು ಏನು ಮಾಡಬೇಕು, ಆರ್ಡರ್ ವೈಸಲ್ಲಿ ಬರೀಬೇಕು. PQRS ವಾಕ್ಯಗಳು ಈ ರೀತಿ. ಇದು ಕೂಡ ಮಿನಿಮಮ್ 3 ರಿಂದ 4 ಅಂಕಗಳಿಗೆ ಬರುವ ಸಂಭವ ಇರುತ್ತದೆ, ಒಂದು ಶಬ್ದ, ಇನ್ನೊಂದು ವಾಕ್ಯ. ತದನಂತರ ನಾವು ನೋಡ್ತೀವಿ ಇಲ್ಲಿ ವಾಕ್ಯಗಳು ಅಂತ ಇದೆ, ಸಪ್ರೇಟಾಗಿ ವಾಕ್ಯಗಳಂದರೆ ಇಲ್ಲಿ ಹಲವಾರು ವಿಧವಾದ ವಾಕ್ಯಗಳಿವೆ. ಉದಾಹರಣೆಗೆ ಸಾಮಾನ್ಯ ವಾಕ್ಯ ಆಗಿರ್ಬೋದು, ಮಿಶ್ರ ವಾಕ್ಯ ಆಗಿರ್ಬೋದು, ಸಂಯೋಜಿತ ವಾಕ್ಯ ಆಗಿರ್ಬೋದು. ಈ ರೀತಿ ವಾಕ್ಯಗಳನ್ನು ಕೊಟ್ಟು ಇದು ಯಾವ ವಾಕ್ಯ ಅಂತ ಕೇಳ್ತಿರ್ತಾರೆ. ಪ್ರಶ್ನಾರ್ಥಕ ವಾಕ್ಯನೋ, ಭಾವಸೂಚಕ ವಾಕ್ಯನೋ, ಈ ರೀತಿ ಪರೀಕ್ಷೆಯಲ್ಲಿ ಕೇಳ್ತಿರ್ತಾರೆ. ಸೊ ನಾವು ವಾಕ್ಯಗಳ ಬಗ್ಗೆ ಅಧ್ಯಯನ ಮಾಡಿದಾಗ ಸರಳವಾಗಿ ಈ ಪ್ರಶ್ನೆಗೆ ನಾವು ಉತ್ತರಿಸ್ಬೋದು. ಹತ್ತತ್ರ 1 ಅಂಕ ಅಥವಾ 2 ಅಂಕಕ್ಕೆ ಬರುವ ಸಂಭವ ಕೂಡ ಇರುತ್ತೆ. ಹಾಗಾಗಿ ವಾಕ್ಯಗಳು ಕೂಡ ಬಹಳ ಮಹತ್ವದಿದೆ ಇಲ್ಲಿ. ನೆಕ್ಸ್ಟ್ ಇದರಲ್ಲಿ ನಾವು ಅನ್ಯದೇಶಿ ಪದಗಳಂತ ಇದೆ ಇಲ್ಲಿ. ಅಂದರೆ ಉದಾಹರಣೆಗೆ ಅವ್ರು ಏನು ಮಾಡ್ತಾರೆ, ಯಾವುದೋ ಒಂದು ದೇಶದ ಪದ ಕೊಡ್ತಾರೆ. ಈಗ ಉದಾಹರಣೆಗೆ ಟ್ರೈನ್ ಇದೆ, ಟ್ರೈನ್ ಯಾವ ದೇಶದ ಪದ, ನಾವು ಸರಳವಾಗಿ ಹೇಳ್ಬೋದು ಇಂಗ್ಲೀಷ್ ಪದ ಅಂತ ಹೇಳ್ಬೋದು. ಅದೇ ರೀತಿ ಇನ್ನೂ ಹಲವಾರು ಪದಗಳು ಕೊಡ್ತಾರೆ. ಇದರಲ್ಲಿ ಪಾರ್ಸಿ ಪದಗಳಾಗಿರ್ಬೋದು, ಅರಬ್ಬಿ ಪದಗಳಾಗಿರ್ಬೋದು, ಮರಾಠಿ ಪದಗಳಾಗಿರ್ಬೋದು. ಅಂದರೆ ಇತ್ತೀಚಿನ ದಿನಗಳಲ್ಲಿ ನಾವು ಏನು ಮಾಡ್ತೀವಪ್ಪ ಅಂದರೆ ಹಲವಾರು, ಅಂದರೆ ಬೇರೆ ದೇಶದ ಪದ ಇರುತ್ತೆ, ಬಟ್ ನಾವು ಕನ್ನಡದಲ್ಲಿ ಯೂಸ್ ಮಾಡ್ತಿರ್ತೀವಿ, ಅದು ನಮ್ಗೆ ಗೊತ್ತಾಗಲ್ಲ, ಕನ್ನಡ ಪದ ಅಂತಲೇ ತಿಳ್ಕೊಂಡ್ಬಿಡ್ತೀವಿ. ಉದಾಹರಣೆಗೆ ಕಾಗದ ಅಂತ ಕರಿತೀವಿ, ಇದು ಕಾಗದ ಕನ್ನಡ ಪದ ಅಲ್ಲ. ಅದೇ ರೀತಿ ಅಲಮಾರಿ ಅಂತ ಕರಿತೀವಿ, ಖಾನಾವಳಿ ಅಂತ ಕರಿತೀವಿ. ಇವೆಲ್ಲ ಕನ್ನಡ ಪದಗಳಲ್ಲ, ಇವೆಲ್ಲ ಬೇರೆ ಭಾಷೆಯ ಪದಗಳಿದೆ. ಅಂದರೆ ಬೇರೆ ಭಾಷೆಯ ಪದಗಳನ್ನು ನಾವು ಉದಾಹರಣೆಗೆ ಕೊಡ್ತಾರೆ ಎಕ್ಸಾಮಲ್ಲಿ, ಇದು ಯಾವ ಭಾಷೆಯ ಪದ, ಏನು ಪಾರ್ಸಿ ಪದನೋ ಅಥವಾ ಅರಬ್ಬಿ ಪದನೋ, ಈ ರೀತಿ ಕೇಳ್ತಾರೆ. ಸೊ ಅಂತಹ ಸಮಯದಲ್ಲಿ ಈ ಅನ್ಯದೇಶೀಯ ಪದಗಳು ಬಹಳ ಮಹತ್ವದಾಗುತ್ತೆ. ಹಾಗಾಗಿ ಅನ್ಯದೇಶೀಯ ಪದಗಳು ಕೂಡ ನಾವು 6ನೇ ತರಗತಿಯಿಂದ 12ನೇ ತರಗತಿ ಪುಸ್ತಕಗಳನ್ನು ನೋಡಿದಾಗ ಅದರಲ್ಲಿ ಹಲವಾರು ಅನ್ಯದೇಶೀಯ ಪದಗಳಿರ್ತವೆ. ಅದನ್ನು ಒಂದು ಕಡೆ ನಾವು ಲಿಸ್ಟ್ ಮಾಡಿ ಬರೆದಿಟ್ಕೊಂಡಾಗ ಪರೀಕ್ಷೆಯಲ್ಲಿ ಕೂಡ ನಾವು ಸರಳವಾಗಿ ಅದಕ್ಕೆ ಒಂದು ಉತ್ತರ ಕೊಡಬಹುದಲ್ಲಿ. ಅದೇ ರೀತಿ ನೆಕ್ಸ್ಟ್ ಸರಿಯಾದ ಪದ ಗುರುತಿಸುವುದು. ನೆಕ್ಸ್ಟ್ ಏನಿದೆ ಇಲ್ಲಿ, ಸರಿಯಾದ ಪದ ಗುರುತಿಸುವುದು. ಉದಾಹರಣೆಗೆ ಎಕ್ಸಾಮಲ್ಲಿ ಏನು ಮಾಡ್ತಾನೆ ಅಂದರೆ 4 ಪದಗಳು ಕೊಟ್ಟಿರ್ತಾನೆ. ಈಗ ಉದಾಹರಣೆಗೆ ಅಲ್ಲಿ ದೋಷ ಅಂತ ಕೊಟ್ಟಿರ್ತಾನೆ ಒಂದು ಪದ. ದೋಷಗೆ ಒಂದು ಸಲ ಗೀರ್ಘ ಕೊಟ್ಟಿರ್ತಾರೆ. ಈಗ ಉದಾಹರಣೆಗೆ ದೋಷ, ಈ ಥರ ದೋಷ ಕೊಟ್ಟಿರ್ತಾರೆ. ನೆಕ್ಸ್ಟ್ ಈ ಥರ ದೋಷ, ಈ ರೀತಿ ಹಲವಾರು ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಸರಿಯಾದಕ್ಕೆ ನಾವು ಟಿಕ್ ಮಾಡಬೇಕಾಗತ್ತೆ. ಈ ರೀತಿ ಸರಿಯಾದ ಪದ ಗುರುತಿಸುವುದಾಗಿರ್ಬೋದು. ಇಂಗ್ಲೀಷ್ ಭಾಷೆಯ ಕನ್ನಡ ಪದ ಅರ್ಥ ಕೊಟ್ಟಿರ್ತಾನೆ. ಅಂದರೆ ಉದಾಹರಣೆಗೆ ಸೆಕ್ಯುಲರ್ ಅಂತ ಒಂದು ಪದ ಕೊಟ್ಟಿರ್ತಾನೆ. ಸೆಕ್ಯುಲರ್ ಪದದ ಅರ್ಥವೇನು, ಅಲ್ಲಿ ಕೆಳಗಡೆ ಕೊಟ್ಟಿರ್ತಾನೆ ಜಾತ್ಯತೀತ. ಈ ರೀತಿ ಇನ್ನೂ ಹಲವಾರು ಆಪ್ಷನ್ಗಳಿರುತ್ತೆ. ಸೊ ಈ ರೀತಿ ಕೂಡ ನಾವು ಇಂಗ್ಲೀಷ್ ಭಾಷೆಯ ಜ್ಞಾನ ಕೂಡ ಇರಬೇಕಾಗುತ್ತೆ ಇಲ್ಲಿ. ಅಂದರೆ ಅಷ್ಟೊಂದು ಡಿಫಿಕಲ್ಟಾಗಿ ಏನು ಕೇಳಲ್ಲ, ನಾವು ನಾರ್ಮಲಾಗಿ ಜಾಸ್ತಿ ಯೂಸ್ ಮಾಡುವಂಥ ಪದಗಳನ್ನು ಕೂಡ ಅಲ್ಲಿ ಇಂಗ್ಲೀಷ್ ಭಾಷೆಯ ಪದ ಕೊಟ್ಟಿರ್ತಾರೆ. ಅದರ ಒಂದು ಕನ್ನಡದ ಸರಿಯಾದ ಅರ್ಥಕ್ಕೆ ನಾವೇನು ಮಾಡಬೇಕಪ್ಪ ಅಂದರೆ ಟಿಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಗಾದೆ ಪೂರ್ಣಗೊಳಿಸುವುದು. ಈಗ ಉದಾಹರಣೆಗೆ ಹಲವಾರು ಗಾದೆ ಮಾತುಗಳು, ಕೈ ಕೆಸರಾದರೆ, ಸಿಂಪಲಾಗಿ ಹೇಳ್ಬೇಕಂದ್ರೆ ಕೈ ಕೆಸರಾದರೆ ಡ್ಯಾಶ್ ಕೊಟ್ಟಿರ್ತಾರೆ, ಕೈ ಕೆಸರಾದರೆ ಬಾಯಿ ಮೊಸರು. ಈ ರೀತಿ ಗಾದೆಯನ್ನು ಪೂರ್ಣಗೊಳಿಸುವುದಾಗಿರ್ಬೋದು. ಈ ರೀತಿ ಕೂಡ ಪರೀಕ್ಷೆಯಲ್ಲಿ ಬರುವ ಸಂಭವ ಇರುತ್ತದೆ. ಆಲ್ರೆಡಿ ಹಲವಾರು ಪರೀಕ್ಷೆಗಳಲ್ಲಿ ಕೂಡ ಬಂದಿದೆ ಈ ರೀತಿ ಗಾದೆ ಪೂರ್ಣಗೊಳಿಸುವುದು ಕೂಡ. ನೆಕ್ಸ್ಟ್ ಬಂದುಬಿಟ್ಟು ಅನುಕರಣಾವ್ಯಯ. ಅಂದರೆ ಯಾವುದೋ ಒಂದು ಪದ ಕೊಟ್ಟುಬಿಟ್ಟಿರ್ತಾರೆ, ಇದರಲ್ಲಿ ಅನುಕರಣವ್ಯಯ ಯಾವುದಂತ ಕೇಳಿರ್ತಾರೆ. ಈಗ ಅನುಕರಣವ್ಯಯ ಅಂದರೆ ಯಾವ ರೀತಿ ಹೇಳ್ಬೇಕಂದ್ರೆ ನಾವಿಲ್ಲಿ ಉದಾಹರಣೆಗೆ ಅಲ್ಲಿ ಏನು ಬರುತ್ತೆ, ಕೇವಲ ಸೌಂಡ್ ಇರುತ್ತೆ, ಅಂದರೆ ಯಾವುದೇ ಅರ್ಥ ಇರಲ್ಲ. ಉದಾಹರಣೆಗೆ ಪಟ ಪಟ, ಜುಳು ಜುಳು, ನೀರು ಜುಳು ಜುಳು ಅಂತೂ ಹರಿಯಿತು. ಜುಳು ಜುಳು ಅನ್ನೋದು ಕೇವಲ ಶಬ್ದ, ಅದಕ್ಕೆ ಯಾವುದೇ ರೀತಿ ಒಂದು ಅರ್ಥ ಇಲ್ಲ. ಈ ರೀತಿ ಬಂದರೆ ಅದು ಅನುಕರಣವ್ಯಯ ಆಗುತ್ತೆ. ನೆಕ್ಸ್ಟ್ ದ್ವಿರುಕ್ತಿ. ದ್ವಿರುಕ್ತಿ ಅಂದರೆ ಏನಪ್ಪ ಅಂದರೆ 2 ಸಲ ಬಂದಿರುತ್ತೆ, ಆ ಪದಗಳಿಗೆ ಅರ್ಥ ಇರುತ್ತೆ. ಬೇಗ ಬೇಗ ಅಂದರೆ ಬೇಗ ಬೇಗ ಬರುವುದಾಗಿರ್ಬೋದು, ಒಮ್ಮೊಮ್ಮೆ, ಒಮ್ಮೆ ಒಮ್ಮೆ, ಒಂದು ಸಲ. ಸೊ ಈ ರೀತಿ ಇವೆಲ್ಲ ಅರ್ಥ ಇದ್ದರೆ ಅದಕ್ಕೆ ಏನಪ್ಪ ಅಂದರೆ ದ್ವಿರುಕ್ತಿ ಅಂತ ನಾವು ಕರಿತೀವಿ. ಅದೇ ರೀತಿ ನೆಕ್ಸ್ಟ್ ಬಂದುಬಿಟ್ಟು ತದ್ದಿತಾಂತವ್ಯಯ ಮತ್ತು ಕೃದಂತಾವ್ಯಯ. ಇದು ಸ್ವಲ್ಪ ನಿಮಗೆ ಡಿಫಿಕಲ್ಟ್ ಅನಿಸ್ಬೋದು, ಅಂದರೆ ಅಂದ್ಕೊಂಡಷ್ಟೇನು ಡಿಫಿಕಲ್ಟ್ ಇಲ್ಲ, ಬಹಳ ಈಸಿ ಇದೆ. ತದ್ದಿತಾಂತವ್ಯಯ ಮತ್ತು ಕೃದಂತಾವ್ಯಯ. ತದ್ದಿತಾಂತವ್ಯಯ ಅಂದರೆ ಇದು ನಾಮಪದಕ್ಕೆ ಸಂಬಂಧಿಸಿದ್ದಾಗಿರುತ್ತೆ. ಕೃದಂತಾವ್ಯಯ ಅಂದರೆ ಇದು ಕ್ರಿಯೆಗೆ ಸಂಬಂಧಿಸಿರೋದು, ಕ್ರಿಯಾಪದಕ್ಕೆ ಸಂಬಂಧಿಸಿರೋದಾಗಿರುತ್ತೆ. ಸೊ ಇದ್ರ ಬಗ್ಗೆ ಕೂಡ ಮುಂದಿನ ತರಗತಿಗಳಲ್ಲಿ ಹೇಳ್ತೀನಿ. ತದ್ದಿತಾಂತವ್ಯಯ ಅಂದ್ರೇನು, ಕೃದಂತಾವ್ಯಯ ಅಂದ್ರೆ ನೋಡ್ಕೊಂಬರೋಣ ಅವಾಗ. ನೆಕ್ಸ್ಟ್ ಗದ್ಯ ಭಾಗ ಅಂತಿರುತ್ತೆ. ಅಂದರೆ ನೀವು ಆಲ್ರೆಡಿ ನೋಡಿರ್ತೀರ, ಉದಾಹರಣೆಗೆ 5ನೇ ತರಗತಿಯಲ್ಲಿ ಯಾರಾದರೂ ನವೋದಯ ಎಕ್ಸಾಮ್ ಅಥವಾ ಮೊರಾರ್ಜಿ ಎಕ್ಸಾಮ್ ಏನಾದರೂ ಬರೆದಿದ್ರೆ ಅದರಲ್ಲಿ ನೋಡಿರ್ತೀರ ಗದ್ಯ ಭಾಗ ಅಂತ ಇರುತ್ತೆ. ಗದ್ಯ ಭಾಗ ಅಂದರೆ ಏನಪ್ಪ ಅಂದರೆ ಅಲ್ಲಿ ಅವರು ಏನು ಮಾಡಿರ್ತಾರಪ್ಪ ಅಂದರೆ ಒಂದು ಪಾಠದ ಥರ ಕೊಟ್ಟಿರ್ತಾರೆ, ಒಂದು ಚಿಕ್ಕ ಒಂದು ಟಾಪಿಕ್ ಕೊಟ್ಟಿರ್ತಾರೆ. ಆ ಟಾಪಿಕ್ ಓದ್ಕೊಂಡ್ಬಿಟ್ಟು ನೆಕ್ಸ್ಟ್ ಕೆಳಗಡೆನೇ ಆನ್ಸರ್ ಕ್ವಶನ್ನು ಉತ್ತರ ಇರುತ್ತೆ. ಸೊ ಆ ರೀತಿ ಅಲ್ಲಿ ಟಿಕ್ ಮಾಡಬೇಕಾಗುತ್ತೆ. ಗದ್ಯ ಭಾಗ ಓದಿ ಪ್ರಶ್ನೆಗಳಿರುತ್ತೆ, ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ನಾವು ಗುರುತಿಸಬೇಕಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಕಾಲಗಳು. ಈ ಇಂಗ್ಲೀಷಲ್ಲಿ ನಾವು ಟೆನ್ಸ್ ಅಂತ ಕರಿತೀವಲ್ಲ, ಅದೇ ರೀತಿ ಕನ್ನಡದಲ್ಲಿ ಕಾಲಗಳು ಬರುತ್ತೆ. ಈಗ ಉದಾಹರಣೆಗೆ ಭೂತಕಾಲ,
ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲ. ಇದು ಬಹಳ ಸರಳವಾಗಿ ನೆನ್ಪಿಡ್ಬೋದು. ಇಲ್ಲಿ ನೋಡಿ, ಭೂತ ಅಂದರೆ ದ ಇರುತ್ತೆ, ವರ್ತಮಾನ ಅಂದರೆ ಉತ್ತ ಇರುತ್ತೆ, ಭವಿಷ್ಯತ್ ಕಾಲ ಅಂದರೆ ವ. ಅವನು ಬರುತ್ತಿದ್ದಾನೆ, ಉತ್ತ ಅಂತ ಬಂತು ಅಲ್ಲಿ, ಅಂದರೆ ವರ್ತಮಾನ. ಅವನು ಬಂದ, ಅವನು ಬರೆದ, ದ ಅಂದರೆ ಆಲ್ರೆಡಿ ಭೂತಕಾಲ, ಆಲ್ರೆಡಿ ಅವನು ಬರೆದಿದ್ದಾನೆ. ಅವನು ಬರುವನು, ವ ಅಂದರೆ ಈ ಥರ ವ ಬಂದರೆ ಅದು ಏನಾಗುತ್ತೆ, ಭವಿಷ್ಯತ್ ಕಾಲ ಆಗುತ್ತೆ. ಈ ರೀತಿ ನಾವು ಕಾಲಗಳನ್ನು ಸರಳವಾಗಿ ನೆನ್ಪಿಡ್ಬೋದು. ಇವಾಗ ನೆಕ್ಸ್ಟ್ ನೋಡ್ಕೊಂಬರೋಣ. ನೆಕ್ಸ್ಟ್ ನುಡಿಗಟ್ಟುಗಳಂತ ಇದೆ ಇಲ್ಲಿ. ನುಡಿಗಟ್ಟು ಅಂದರೆ ಏನಪ್ಪ ಅಂದರೆ ಇಲ್ಲಿ ಯಾವುದೋ ಒಂದು ಅರ್ಥ ಇರುತ್ತೆ, ಒಂದು ಸಣ್ಣ ವಾಕ್ಯ ಕೊಟ್ಟಿರ್ತಾನೆ, ಅದರ ಅರ್ಥ ಏನಪ್ಪ ಅಂತ ಕೇಳಿರ್ತಾನೆ ಇಲ್ಲಿ. ಸೊ ಈ ರೀತಿ ನುಡಿಗಟ್ಟುಗಳಿರುತ್ತೆ. ಇದು ಕೂಡ ಎಕ್ಸಾಮ್ ದೃಷ್ಟಿಕೋನದಿಂದ ಬಹಳ ಇಂಪಾರ್ಟೆಂಟ್ ಆಗಿದೆ ನುಡಿಗಟ್ಟು. ಬಹಳಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ನುಡಿಗಟ್ಟು ಬಗ್ಗೆ ನಾವು ನೋಡಿರ್ತೀವಿ. ಅಂದರೆ ಒಂದು ಚಿಕ್ಕ ವರ್ಡ್ ಕೊಟ್ಟಿರ್ತಾನೆ, ಅದರ ಅರ್ಥ ಅಂದರೆ ಸರಳವಾಗಿ ಅರ್ಥ ಆಗ್ತಿರುತ್ತೆ ಅಲ್ಲಿ ನಮಗೆ. ಸೊ ಆ ರೀತಿ ಒಂದು ಒಗಟಿನ ಥರ ಇರುತ್ತೆ ಇದು ಕೂಡ. ನೆಕ್ಸ್ಟ್ ಗುಂಪಿಗೆ ಸೇರಿದ ಪದ ಅಂದರೆ 4 ಪದಗಳು ಕೊಟ್ಟಿರ್ತಾನೆ. ಸೊ ಆ 4 ಪದದಲ್ಲಿ ಒಂದು ಪದದ ಅರ್ಥ ಬೇರೆ ಇರುತ್ತೆ, 3 ಪದಗಳ ಅರ್ಥ ಒಂದೇ ಆಗಿರುತ್ತೆ, ಒಂದು ಪದದ ಅರ್ಥ ಬೇರೆ ಆಗಿರುತ್ತೆ. ಸೊ ಇದನ್ನು ಕೂಡ ನಾವು ಗುರುತಿಸಬೇಕಲ್ಲಿ. ಇದು ಗುಂಪಿಗೆ ಸೇರಿದ ಪದ. ಇದು ಕೂಡ ಎಕ್ಸಾಮಲ್ಲಿ 1 ಮಾರ್ಕ್ಸ್ಗೆ ಬರುವ ಸಂಭವವಿರುತ್ತೆ. ನೆಕ್ಸ್ಟ್ ಒಗಟುಗಳು. ಈಗ ಆಲ್ರೆಡಿ ನಾವು ಹಳ್ಳಿ ಊರೆಲ್ಲ ಕೇಳಿರ್ತೀವಿ ಒಗಟುಗಳು, ಆ ಒಗಟುಗಳು ಆಗ್ತಾ ಇರ್ತಾರೆ. ಸೊ ಆ ಒಗಟು ಬಗ್ಗೆ ಕೂಡ ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ನೋಡ್ಬೋದು, ಕನ್ನಡ ಸಾಮಾನ್ಯ ಕನ್ನಡ ಪತ್ರಿಕೆಯಲ್ಲಿ ನಾವು ನೋಡ್ಬೋದು. ನೆಕ್ಸ್ಟ್ ದೋಷ ಸರಿಪಡಿಸುವಿಕೆ. ಇಲ್ಲಿ ಸೇಮ್ ನಾನು ಆಲ್ರೆಡಿ ಹೇಳಿದ್ದೀನಿ ಮೊದಲನೇದಾಗಿ ಒಂದ್ಸಲ, ಅಂದರೆ 3 ಪದಗಳು ಕೊಟ್ಟಿರ್ತಾರೆ, ಒಂದು ಪದ ಕರೆಕ್ಟ್ ಆಗಿರುತ್ತೆ. ಸೇಮ್ ಅದೇ ಥರ ಇಲ್ಲೂ ಕೂಡ ದೋಷ ಸರಿಪಡಿಸುವಿಕೆ, ಅದೇ ಸೇಮ್ ಪ್ರಶ್ನೆ ಪತ್ರಿಕೆ ಅದೇ ಥರ ಕೂಡ ಇಲ್ಲಿ ಬಂದಿರುತ್ತೆ, ದೋಷ ಸರಿಪಡಿಸುವಿಕೆ. ನೆಕ್ಸ್ಟ್ ಬಿಡಿಸಿ ಬರೆಯುವುದು. ಈಗ ಉದಾಹರಣೆಗೆ ನಾವು ಸಂಧಿ ಮತ್ತು ಸಮಾಸ ಮಾಡುವಾಗ ಯಾವುದೇ ಒಂದು ಪದ ಕೊಟ್ಟಾಗ ಅದನ್ನು ಬಿಡಿಸ್ತೀವಿ. ಉದಾಹರಣೆಗೆ ಮನೆಯಲ್ಲಿ ಅಂದರೆ ಮನೆ ಪ್ಲಸ್ ಅಲ್ಲಿ ಈ ರೀತಿ ಬಿಡಿಸಿ ಬರಿತೀವಲ್ಲ, ಸೊ ಅದೇ ರೀತಿ ಬಿಡಿಸಿ ಬರೆಯೋದ್ರ ಬಗ್ಗೆ ಕೂಡ ಎಕ್ಸಾಮ್ಗಳಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ನೋಡ್ಬೋದು. ನೆಕ್ಸ್ಟ್ ವಿಭಕ್ತಿ ಪ್ರತ್ಯಯ. ವಿಭಕ್ತಿ ಪ್ರತ್ಯಯ ಆಲ್ರೆಡಿ ನೀವೆಲ್ಲ ಓದಿರ್ತಾರೆ ಇದ್ರ ಬಗ್ಗೆ. ಪ್ರಥಮವು ದ್ವಿತೀಯನ್ನು, ತೃತೀಯಿಂದ ಚತುರ್ಥಿಗೆ, ಪಂಚಮಿ ದೆಸೆಯಿಂದ ಷಷ್ಠಿ, ಸಪ್ತಮಿ ಅಲ್ಲಿ, ಈ ರೀತಿ ನಾವು ನೋಡ್ಕೊಂಬಂದಿರ್ತೀವಿ. ಅದು ಹಳೆಗನ್ನಡ ಮತ್ತು ಹೊಸಗನ್ನಡ ಎರಡೂ ವಿಭಕ್ತಿ ಪ್ರತ್ಯಯಗಳನ್ನು ನೋಡ್ಕೊಂಬರೋಕ್ಕಾಗುತ್ತೆ. ಉದಾಹರಣೆಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆ ಯಾವ ಥರ ಇರುತ್ತಪ್ಪ ಅಂದರೆ ಅವಳನ್ನು ಅನ್ನು ಬಂತು, ಪ್ರಥಮವು ದ್ವಿತೀಯ ಅನ್ನು, ಅಂದರೆ ಇಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಇದಪ್ಪ ಅಂದರೆ ದ್ವಿತೀಯ ವಿಭಕ್ತಿ ಪ್ರತ್ಯಯ ಅಂತ ನಾವಲ್ಲಿ ಟಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅದೇ ರೀತಿ ನೆಕ್ಸ್ಟ್ ಬಂದುಬಿಟ್ಟು ತತ್ಸಮ ತದ್ಭವ. ತತ್ಸಮ ತದ್ಭವ ಇದು ಸ್ವಲ್ಪ ಕಷ್ಟ ಆಗ್ಬೋದು. ಇಲ್ಲಿ ಕೆಲವೊಂದು ರೂಲ್ಸ್ಗಳಿದೆ ತತ್ಸಮ ತದ್ಭವದಲ್ಲಿ. ಆ ರೂಲ್ಸ್ ನಮ್ಗೆ ಏನಾದರೂ ಬಂದಿದ್ದೆ ಅದರಲ್ಲಿ ತತ್ಸಮ ತದ್ಭವ ಯಾವುದೇ ಪ್ರಶ್ನೆ ಬಂದರೂ ಆರಾಮಾಗಿ ನಾವು ಅದನ್ನು ಬಿಡಿಸ್ಬೋದು. ಉದಾಹರಣೆಗೆ ತತ್ಸಮ ಅಂದರೆ ಇಲ್ಲಿ ಸಂಸ್ಕೃತ ಪದ ಇರುತ್ತೆ, ತದ್ಭವ ಅಂದರೆ ಕನ್ನಡ ಪದ. ಸಂಸ್ಕೃತದಿಂದ ಕನ್ನಡಕ್ಕೆ ಆ ಪದಗಳು ಬಂದಾಗ ಯಾವ ರೀತಿ ಬದಲಾಗುತ್ತದೆ, ಸೊ ಇದನ್ನು ನಾವು ನೋಡ್ಕೊಂಬರ್ಬೇಕಾಗುತ್ತೆ. ಇಂತಹ ಪದಗಳಿಗೆ ತತ್ಸಮ ತದ್ಭವ ಪದಗಳಂತ ಕರಿತೀವಿ. ಉದಾಹರಣೆಗೆ ಪುಸ್ತಕ ಇದೆ, ಆ ಪುಸ್ತಕದ ತದ್ಭವ ಏನಪ್ಪ ಅಂದರೆ ಹೊತ್ತಿಗೆ ಅಂತ ಕರಿತೀವಿ. ಪುಸ್ತಕದೇನು ಹೊತ್ತಿಗೆ, ಪಕಾರಕ್ಕೆ ಹಕಾರ ಬರುತ್ತೆ. ಈ ರೀತಿ ಕೆಲವೊಂದು ನಾನು ಆಲ್ರೆಡಿ ಹೇಳಿದ್ದೀನಿ, ಕೆಲವೊಂದು ರೂಲ್ಸ್ಗಳಿದೆ ಇಲ್ಲಿ. ಸೊ ಆ ರೂಲ್ಸ್ಗಳೆಲ್ಲ ನೋಡ್ಕೊಂಡು ನಾವು ಬಹ್ಯಾಟ್ ಮಾಡಿದಾಗ ತತ್ಸಮ ತದ್ಭವ ಕೂಡ ಬಹಳ ಸರಳ ಆಗುತ್ತೆ. ನೆಕ್ಸ್ಟ್ ನಾಮಪದಗಳು. ಸೊ ನಾಮಪದಗಳಂದರೆ ಇಲ್ಲಿ ಒಂದು ಗುಣವಾಚಕ ಆಗಿರ್ಬೋದು, ಈ ರೀತಿ ಅನ್ವರ್ಥನಾಮ, ಸೊ ಇವೆಲ್ಲ ಬಂದಾಗ ನಾಮಪದಗಳು ಅನಿಸ್ಗುತ್ತೆ. ಇವುಗಳನ್ನು ಕೂಡ ನಾವು ನೋಡ್ಕೊಂಬರ್ಬೇಕಾಗುತ್ತೆ. ನೆಕ್ಸ್ಟ್ ಸರ್ವನಾಮಗಳು ನೋಡಬೇಕಾಗುತ್ತೆ. ಇಲ್ಲಿ ಸರ್ವನಾಮ ಅಂತ ಬಂದರೆ ನಾವು ಉದಾಹರಣೆಗೆ ಇಲ್ಲಿ ಕರಿತೀವಲ್ಲ, ಪುರುಷಾರ್ಥಕ ಸರ್ವನಾಮ ಆಗಿರ್ಬೋದು, ಪ್ರಶ್ನಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ ಅಂತ ಬರುತ್ತೆ. ಇದು ಕೂಡ ಬಹಳ ಸರಳವಾಗಿರುತ್ತೆ. ಅಂದರೆ ಸರ್ವನಾಮ ಅಂದರೆ ನಾಮಪದಗಳ ಬದಲಿಗೆ ನಾವು ಏನಾದರೂ ಯೂಸ್ ಮಾಡಿದ್ದರೆ ಅವಕ್ಕೆ ಏನಂತ ಕರಿತೀವಿ, ಸರ್ವನಾಮ ಅಂತ ಕರಿತೀವಿ. ಉದಾಹರಣೆಗೆ ತಾನು, ತಾವು, ನಾನು, ನಾವು, ನೀನು, ನೀವು, ಅವನು, ಅವರು, ಅವಳು. ಸೊ ಈ ರೀತಿ ಬಂದಾಗ ಇವೆಲ್ಲ ಏನಾಗುತ್ತೆ, ಸರ್ವನಾಮ ಆಗುತ್ತೆ. ಅದೇ ರೀತಿ ಲಿಂಗಗಳ ಬಗ್ಗೆ ಕೂಡ ಕೇಳ್ತಾರೆ. ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗ ಆಗಿರ್ಬೋದು. ನಾನು ಆಲ್ರೆಡಿ ಇನ್ನೊಂದು ಸಲ ಹೇಳ್ತೀನಿ ನೋಡಿ ಇಲ್ಲಿ ನಾಮಪದಗಳ ಬಗ್ಗೆ. ಈ ನಾಮಪದದ ಬಗ್ಗೆ ಇಲ್ಲಿ 2 ರಿಂದ 3 ಪ್ರಶ್ನೆಗಳು ಕೂಡ ಬರುವ ಸಂಭವ ಇರುತ್ತೆ. ಅಂದರೆ ರೂಢನಾಮ ಆಗಿರ್ಬೋದು, ಅಂಕಿತನಾಮ, ಅನ್ವರ್ಥಕ ನಾಮ. ರೂಢಿಯಿಂದ ಬಂದಿರತಕ್ಕಂಥ ಹೆಸರುಗಳಿಗೆ ರೂಢನಾಮ ಅಂತ ಕರಿತೀವಿ. ನೆಕ್ಸ್ಟ್ ಇಟ್ಟಂಥ ಹೆಸರುಗಳಿಗೆ ಅಂಕಿತನಾಮ ಅಂತ ಕರೆದರೆ, ವ್ಯಕ್ತಿಯ ಅಂಗಾಂಗ ವೈಫಲ್ಯ ವೃತ್ತಿಗೆ ಅನುಗುಣವಾಗಿ ನೋಡಿದರೆ ಅದಕ್ಕೆ ಅನ್ವರ್ಥಕ ನಾಮ ಅಂತ ಕರಿತೀವಿ. ನೆಕ್ಸ್ಟ್ ಗುಣವಾಚಕ ಆಗಿರ್ಬೋದು, ಸಂಖ್ಯಾವಾಚಕ, ಸಂಖ್ಯೇಯ ವಾಚಕ, ಭಾವನಾಮ, ಪ್ರಕಾರವಾಚಕ, ಇದು ನಾಮಪದಗಳಲ್ಲಿ ಬರುತ್ತೆ. ಸೊ ಇವೆಲ್ಲವನ್ನು ನಾವು ನೋಡಿದಾಗ ಕನ್ನಡ ವ್ಯಾಕರಣ ಒಂದು ಸಂಪೂರ್ಣವಾಗಿ ನೋಡ್ಕೊಂಬಂದೀವಿ. ಇವಾಗ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ, ಇಲ್ಲಿ ನೋಡಿ, ಇಲ್ಲಿ ಅನ್ಯದೇಶಿ ಪದಗಳು, ದ್ವಿರುಕ್ತಿ, ಅನುಕರಣವ್ಯಯ, ಇವೆಲ್ಲವನ್ನು ನಾವು ಏನಾದರೂ ಓದಿದ್ದೆ ಅಲ್ಲಿ ಕನ್ನಡದಲ್ಲಿ ಆರಾಮಾಗಿ ಒಳ್ಳೆಯ ಅಂಕಗಳನ್ನು ತೆಗಿಬೋದು.
ಇಷ್ಟೆಲ್ಲ ಹೇಳಿದೆ ನಾನು. ಸೊ ಇದಕ್ಕೆ ಯಾವ್ಯಾವ ಬುಕ್ಗಳನ್ನು ಓದಬೇಕು, ಆಲ್ರೆಡಿ ಮೊದಲನೇದಾಗಿ ನಾನು ಹೇಳಿದ್ದೀನಿ 6ರಿಂದ 12ನೇ ತರಗತಿಯವರೆಗಿನ ಕನ್ನಡ ಪುಸ್ತಕಗಳ ಹಿಂದಿನ ಏನು ಬ್ಯಾಸಾಭ್ಯಾಸ ಅಂತ ಕರಿತೀವಲ್ಲ, ಸೊ ಅದರ ಎಲ್ಲ ನೋಡ್ಕೊಂಬರಬೇಕು. ಅಲ್ಲಿ ವ್ಯಾಕರಣ ಕೂಡ ಕೊಟ್ಟಿರ್ತಾರೆ, ಮತ್ತು ಸಾಹಿತ್ಯ ಕೂಡ ಭಾಳಷ್ಟು ಕವಿಗಳು ಇರ್ತಾರೆ, ಕವಿ ಪರಿಚಯ ಇರುತ್ತೆ, ಅಲ್ಲಿ ಕೃತಿಗಳು ಕೂಡ ಇರುತ್ತೆ. ಸೊ ಅದನ್ನು ನೋಡಿದರೆ ಸಾಕಾಗುತ್ತೆ. ಅದನ್ನು ಬಿಟ್ಟು ಹೊರಗಡೆ ಬಂದಿದ್ದೆ ಅದಲ್ಲಿ ನಾವು ಇಲ್ಲಿ ಕನ್ನಡ, ನಾನು ಆಲ್ರೆಡಿ ಹೇಳಿದ್ದೀನಿ ಸಮಾನಾರ್ಥಕ ಪದಗಳು. ಈ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ನವ್ರು ಏನು ಮಾಡಿದ್ದಾರೆ ಅಂದರೆ ಒಂದು ಕನ್ನಡ ರತ್ನಕೋಶ ಅಂತ ಬಿಡುಗಡೆ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವು ಕನ್ನಡ ರತ್ನಕೋಶ ಇದೆ. ವೇಟ್ 1 ಸೆಕೆಂಡ್. ಈ ಕನ್ನಡ ರತ್ನಕೋಶ 50 ರೂಪಾಯಿಗೆ ಸಿಗುತ್ತೆ. ಅದು ಇದರಲ್ಲಿ ಹಲವಾರು ಸಾವಿರಾರು ಪದಗಳಿವೆ. ಸೊ ಇದನ್ನು ಬಹ್ಯಾಟ ಮಾಡೋಕ್ಕೆ ಟ್ರೈ ಮಾಡಿದರೆ ನಾವು ಸಮಾನಾರ್ಥಕ ವಿರುದ್ಧಾರ್ಥಕ ಅಲ್ಲಿ ಒಂದು ನಮ್ಮ ಶಬ್ದದ ಒಂದು ಜ್ಞಾನ ಭಂಡಾರ ಕೂಡ ಜಾಸ್ತಿ ಆಗುತ್ತೆ. ಇದು ಕನ್ನಡ ರತ್ನಕೋಶ ಮಾರ್ಕೆಟಲ್ಲಿ ಅವೈಲೇಬಲ್ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಪುಸ್ತಕ ಇದೆ ಇಲ್ಲಿ, ಕನ್ನಡ ವ್ಯಾಕರಣ, ಸಮಗ್ರ ಹೊಸಗನ್ನಡ ವ್ಯಾಕರಣ, IS ಅರಳುಗುಪ್ಪಿ ಸರ್ದವ್ರ ಒಂದು ಬುಕ್ ಇದೆ. ಇದನ್ನು ಕೂಡ ನೀವು ಪರ್ಚೇಸ್ ಮಾಡ್ಬೋದು. ಮಾರ್ಕೆಟಲ್ಲಿ ಹಲವಾರು ಪುಸ್ತಕಗಳಿದೆ. ನೀವು ಇನ್ನೂ ಬೇಕಂದರೆ ಕನ್ನಡದಲ್ಲಿ ಇನ್ನೊಂದು ಪುಸ್ತಕ ಇದೆ, ಇದರಲ್ಲಿ ಸಾಹಿತ್ಯ, ವ್ಯಾಕರಣ, ಹಳೆ ಪ್ರಶ್ನೆ ಪತ್ರಿಕೆ ಎಲ್ಲ ಕೂಡ ಕವರ್ ಆಗಿದೆ. ಅದು ಯಾವುದಪ್ಪ ಅಂದರೆ ಸಾಮಾನ್ಯ ಕನ್ನಡ ಸ್ಪರ್ಧಾ ವಿಜೇತ KM ಸುರೇಶ್ ಅವ್ರದ್ದು. ಇದು ಕೂಡ ಒಳ್ಳೆ ಬುಕ್ ಇದೆ. ಯಾಕಂದರೆ ಇನ್ನೂ ಹಲವಾರು ಪುಸ್ತಕಗಳಿದೆ, ಅಂದರೆ ನಾನು ಓದಿರೋ ಪುಸ್ತಕಗಳನ್ನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ, ಇಲ್ಲಿ ಮತ್ತೇನಿಲ್ಲ ಇಲ್ಲಿ. ನೆಕ್ಸ್ಟ್, ಕಡಿಮೆ ಅವಧಿಯಲ್ಲಿ ಹೆಚ್ಚು ಅಂಕ ಪಡೆಯಬಹುದು. ನಾವು ಕನ್ನಡ ಏನಕ್ಕೆ ಓದೋಕ್ಕಪ್ಪ ಅಂದರೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ಅಂಕ ಪಡೆಯಬಹುದು. ಹಾಗಾಗಿ ಕನ್ನಡ ಅಧ್ಯಯನ ಬಹಳ ಅವಶ್ಯಕ. ಈಗ ಉದಾಹರಣೆಗೆ ನಾವು GKಯಲ್ಲಿ ಬಂದಾಗ ಹತ್ತತ್ರ 9ರಿಂದ 10 ವಿಷಯಗಳನ್ನು ಒಳಗೊಂಡಿರುತ್ತೆ. ಉದಾಹರಣೆಗೆ ಇತಿಹಾಸ ಆಗಿರ್ಬೋದು, ಸಂವಿಧಾನ ಆಗಿರ್ಬೋದು, ವಿಜ್ಞಾನ ತಂತ್ರಜ್ಞಾನ ಆಗಿರ್ಬೋದು, ಮಾನಸಿಕ ಸಾಮರ್ಥ್ಯ, ಇನ್ನೂ ಹಲವಾರು, ಕಂಪ್ಯೂಟರ್, ಹಲವಾರು ಬರುತ್ತೆ ವಿಷಯಗಳಲ್ಲಿ. ಬಟ್ ಕನ್ನಡ ಅಂತ ಬಂದಾಗ ಕೇವಲ ಒಂದು ವಿಷಯ ಇರುತ್ತೆ. ಸೊ ಹಾಗಾಗಿ ಒಂದು ಕಡಿಮೆ ಅವಧಿಯಲ್ಲಿ ನಾವು ಹೆಚ್ಚು ಅಂಕ ಪಡಿಬೋದು. ಹಾಗಾಗಿ ಕನ್ನಡಕ್ಕೆ ನಾವು ಯಾರೂ ಜಾಸ್ತಿ ಅಷ್ಟು ಒತ್ತು ಕೊಡಲ್ಲ, ಎಕ್ಸಾಮ್ ಬಂದಾಗ ಮಾತ್ರ ಓದ್ತೀವಿ. ಕನ್ನಡಕ್ಕೆ ನಾವೇನಾದರೂ ಹೆಚ್ಚು ಒತ್ತು ಕೊಟ್ಟಿದ್ದೆ ಅದರಲ್ಲಿ ಆ ಸೆಲೆಕ್ಷನ್ ಲಿಸ್ಟಲ್ಲಿ ನಮ್ಮ ಹೆಸರು ಕೂಡ ಇರ್ಬೋದು. ಸೊ ಹಾಗಾಗಿ ನಮ್ಮ ಅಧ್ಯಯನ ನಿರಂತರವಾಗಿದ್ದಾಗ ಮಾತ್ರ ನಾವು ಒಂದು ಯಶಸ್ಸು ಪಡೆಯಲು ಸಾಧ್ಯ. ಈ ರೀತಿ ನಾವು ಕನ್ನಡವನ್ನು ಅಧ್ಯಯನ ಮಾಡಬೇಕು. ನಿಮ್ಗೇನಾದರೂ ಒಂದು ಡೌಟ್ ಇದ್ದರೆ ತಾವು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ಥ್ಯಾಂಕ್ ಯು.